ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಕ್ಷಿಪಣಿ ಪರೀಕ್ಷೆಯಲ್ಲಿ ಮತ್ತೊಂದು ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿದೆ. DRDO ನಿರ್ಮಿತ K4 ಇಂಟರ್ಮೀಡಿಯೇಟ್ ರೇಂಜ್ ಸಬ್ಮರಿನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಅರ್ಹಂತ್ ಕ್ಲಾಸ್ ಸಬ್ಮರಿನ್ ನಿಂದ ಯಶಸ್ವಿಯಾಗಿ ಪರೀಕ್ಷೆ ಮಾಡಲಾಗಿದ್ದು, ಇದರ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಚೈನಾಗೆ ಒಂದು ನಡುಕ ಶುರುವಾಗ್ತಾ ಇದೆ. ಈ ಮಿಸೈಲ್ ಭಾರತದ ನೌಕಾಪಡೆಯ ಶಕ್ತಿಯನ್ನ ಹೆಚ್ಚು ಮಾಡ್ತಿರೋದಷ್ಟೇ ಅಲ್ಲ, ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ ಮೇಲೆ ಭಾರತದ ಸುಪ್ರಿಮಸಿಯನ್ನ ಇದು ಹೆಚ್ಚು ಮಾಡ್ತಾ ಇದೆ. ಹಾಗಾದ್ರೆ ಈ ಮಿಸೈಲ್ ನ ತಾಕತ್ತೇನು? ಇದರಿಂದ ಭಾರತಕ್ಕಾಗೋ ಲಾಭಗಳೇನು? ನ್ಯೂಕ್ಲಿಯರ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರಿನ್ಗಳ ಅಗತ್ಯ ಭಾರತಕ್ಕೆ ಎಷ್ಟರ ಮಟ್ಟಿಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಇತ್ತೀಚೆಗಷ್ಟೇ ಭಾರತ 1,500 ಕಿಲೋಮೀಟರ್ಗಳಷ್ಟು ಟಾರ್ಗೆಟ್ ಅನ್ನ ಹೊಂದಿದ್ದ ಹೈಪರ್ಸೋನಿಕ್ ಮಿಸೈಲ್ ಒಂದನ್ನ ಪರೀಕ್ಷೆ ಮಾಡಿತು. ಅದನ್ನ ಕಂಡು ಪಾಕಿಸ್ತಾನ ಮತ್ತು ಚೈನಾಗಳು ಒಂದ್ಸರಿ ಬೆಚ್ಚು ಬಿದ್ದಿದ್ವು. ಚೈನಾದ ಬಳಿ ಅಂತಹ ಆಯುಧಗಳಿದ್ರೂ ಕೂಡ ಭಾರತವು ಇಂಥ ಆಯುಧವೊಂದನ್ನ ಪರೀಕ್ಷೆ ಮಾಡಿ ಅದರಲ್ಲಿ ಯಶಸ್ಸನ್ನ ಸಾಧಿಸುವ ಮೂಲಕ ಎಲೈಟ್ ದೇಶಗಳ ಪಟ್ಟಿಗೆ ಸೇರ್ತು ಅನ್ನೋ ಹೊಟ್ಟೆ ಕಿಚ್ಚು ಚೀನಿಯರನ್ನ ಕಾಡುವುದಕ್ಕೆ ಶುರುವಾಗಿತ್ತು. ಇನ್ನು ಪಾಕ್ ಅಂತೂ ನಾವು ಕೂಡ 350 ಕಿಲೋಮೀಟರ್ ದೂರದ ಟಾರ್ಗೆಟ್ ಅನ್ನ ಹೊಡೆಯುವ ಮಿಸೈಲ್ ಒಂದನ್ನ ಪರೀಕ್ಷೆ ಮಾಡಿದೀವಿ ಅಂತ ಬಡಾಯಿ ಕೊಚ್ಕೊಳ್ತು. ಆದರೆ ಭಾರತದ 1,500 ಕಿಲೋಮೀಟರ್ ಟಾರ್ಗೆಟ್ನ ಹೈಪರ್ಸೋನಿಕ್ ಮಿಸೈಲ್ನ ಪರೀಕ್ಷೆ ಅನ್ನೋದಿದೆಯಲ್ಲ, ಅದು 1971 ಡಿಸೆಂಬರ್ ಕರಾಚಿಯ ಮೇಲೆ ಭಾರತ ಮಾಡಿದ್ದ ದಾಳಿಯ ನೆನಪನ್ನವರಿಗೆ ತಂದುಕೊಟ್ಟಿದ್ದಂತೂ ಸುಳ್ಳಲ್ಲ. ಹೀಗೆ ಕಳೆದ ಬಾರಿ ಭಾರತ ಪರೀಕ್ಷೆ ಮಾಡಿದ್ದ 1,500 ಕಿಲೋಮೀಟರ್ ರೇಂಜ್ನ ಮಿಸೈಲೇ ಪಾಕಿಸ್ತಾನದ ಭಯಕ್ಕೆ, ಚೈನಾದ ಹೊಟ್ಟೆ ಕಿಚ್ಚಿಗೆ ಕಾರಣ. ಆದ್ರೆ ಈಗ ಭಾರತ ಪರೀಕ್ಷೆ ಮಾಡಿರುವ ಕಲಾಂ 4 ಇದೆಯಲ್ಲ, ಇದರಿಂದ ಪಾಕಿಸ್ತಾನ ಮತ್ತೆಷ್ಟು ಗಾಬರಿಯಾಗಿರಬೇಕು ಹೇಳಿ. ಯಾಕೆಂದ್ರೆ ಈಗ ಕಲಾಂ 4 ಅಥವಾ K4 ಮಿಸೈಲ್ನ ರೇಂಜು 1-2 ಕಿಲೋಮೀಟರ್ ಅಲ್ಲ, ಬದಲಿಗೆ 4,000 ಕಿಲೋಮೀಟರ್ಗಳು. ಇನ್ನು ಈಗ ನಡೆದಿರೋ ಪರೀಕ್ಷೆಯಲ್ಲಿ 3,490 ಕಿಲೋಮೀಟರ್ ದೂರದಲ್ಲಿನ ಸಮುದ್ರದ ಆಳದ ಟಾರ್ಗೆಟ್ ಅನ್ನ ಈ K4 ಹೊಡೆದಿದೆ. ಈ ಮೂಲಕ ಕಲಾಂ 4ರ ತಾಕತ್ತು ಜಗತ್ತಿಗೆ ಗೊತ್ತಾಗಿದೆ. ಇನ್ನು K4 ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೋಡೋದಾದ್ರೆ, ಇದು ಭಾರತದ ಅತ್ಯಂತ ಬಲಿಷ್ಠ ಆಯುಧಗಳ ಪೈಕಿ ಒಂದು. ಈಗಾಗಲೇ ನೌಕಾಪಡೆಯಲ್ಲಿರುವ 750 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿರುವ K15ಗಳ ಮುಂದುವರೆದ ಭಾಗ ಈ K4. ಇದು 17 ಟನ್ಗಳಷ್ಟು ತೂಕವನ್ನು ಹೊಂದಿದ್ದು, 12 ಮೀಟರ್ ಎತ್ತರ ಹಾಗೂ 1.3 ಮೀಟರ್ನಷ್ಟು ವ್ಯಾಸವನ್ನು ಹೊಂದಿದೆ. ಈ ಮಿಸೈಲ್ 2.5 ಟನ್ನಷ್ಟು ತೂಕದ ವಾರ್ ಹೆಡ್ ಅನ್ನು ಹೊತ್ತೊಯ್ಯುತ್ತೆ. ಇನ್ನು ಇದರ ಫುಲ್ಲಿ ಲೋಡೆಡ್ ಅಂದ್ರೆ ಸಂಪೂರ್ಣ ಇಂಧನ ಮತ್ತು 2.5 ಟನ್ ತೂಕದ ವಾರ್ ಹೆಡ್ ಅನ್ನು ಕೂಡ ಇದಕ್ಕೆ ಅಳವಡಿಸಿದ್ರೆ ಆಗ ಈ ಮಿಸೈಲ್ 3,000 ಕಿಲೋಮೀಟರ್ ದೂರದ ಟಾರ್ಗೆಟ್ ಅನ್ನ ಸುಲಭವಾಗಿ ಹೊಡೆದುರುಳಿಸುತ್ತೆ. ಹಾಗೇನೆ ಇಲ್ಲಿ ವಾರ್ ಹೆಡ್ ಮತ್ತು ಫ್ಯೂಯಲ್ ತೂಕವನ್ನು ಕಡಿಮೆ ಮಾಡಿದ್ರೆ ಮಿಸೈಲ್ ನ ರೇಂಜು 4,000 ಕಿಲೋಮೀಟರ್ಗೆ ಏರಿಕೆ ಆಗುತ್ತೆ. ಈ ಮಿಸೈಲ್ ವ್ಯಾಪ್ತಿಗೆ ಚೈನಾದ ಬಹುತೇಕ ವಾಣಿಜ್ಯ ನಗರಗಳು ಬರುತ್ತವೆ. ದಕ್ಷಿಣ ಚೀನಾ ಸಾಗರದಲ್ಲಿನ ಟಾರ್ಗೆಟ್ ಗಳನ್ನ ಹೊಡೆದು ಹಾಕೋದಕ್ಕೆ ಭಾರತ ಅಲ್ಲಿವರೆಗೆ ಹೋಗಬೇಕಾದ ಅಗತ್ಯ ಇರೋದಿಲ್ಲ. ಯಾಕೆಂದ್ರೆ ಬಂಗಾಳ ಕೊಲ್ಲಿಯಿಂದ ಈ ಕ್ಷಿಪಣಿಯನ್ನ ಹಾರಿಸಿದ್ರೂ ಸಾಕು, ಅದು ದಕ್ಷಿಣ ಚೀನಾ ಸಮುದ್ರದಲ್ಲಿನ ಟಾರ್ಗೆಟ್ ಗಳನ್ನ ಹೊಡೆದು ಕೆಡವುತ್ತೆ. ಇನ್ನು ಬಂಗಾಳ ಕೊಲ್ಲಿಯಿಂದಲೇ ಈ ಮಿಸೈಲ್ ಅನ್ನ ಫೈರ್ ಮಾಡಿದ್ರೆ ಅದು ಸಂಪೂರ್ಣ ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನಗಳನ್ನ ಕವರ್ ಮಾಡುತ್ತೆ. ಅದರ ಜೊತೆಗೆ ತಜಕ್, ಕಜಕ್, ಉಜ್ಬೆಕ್, ಕಿರ್ಗಿಸ್ತಾನ್, ಮಂಗೋಲಿಯಾ, ಇರಾನ್, ಒಮನ್ ಸೇರಿದ ಹಾಗೆ ಮಧ್ಯಪ್ರಾಚ್ಯ ಮತ್ತು ಮಧ್ಯ ಏಷ್ಯಾದ ಸಾಕಷ್ಟು ದೇಶಗಳನ್ನ ಈ ಮಿಸೈಲ್ ಮೂಲಕ ಟಾರ್ಗೆಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇದರ ಸ್ಟ್ರೆಂತ್ ಏನಪ್ಪಾ ಅಂದ್ರೆ, ಈ ಮಿಸೈಲ್ ಅನ್ನ ನಾವು ನ್ಯೂಕ್ಲಿಯರ್ ಸಬ್ಮರಿನ್ಗಳಿಂದ ಉಡಾಯಿಸೋದಕ್ಕೂ ಸಾಧ್ಯ ಆಗುತ್ತೆ. ಗೆಳೆಯರೆ, ಇಲ್ಲಿ ಈ ಮಿಸೈಲ್ ರೇಂಜ್ 4,000 ಕಿಲೋಮೀಟರ್ಗಳಷ್ಟಿದೆ. ಹೀಗಿರುವಾಗ ನಮ್ಮ ಮಿಸೈಲ್ ಅನ್ನ ನೌಕಾಪಡೆಯ ಬ್ಯಾಲಿಸ್ಟಿಕ್ ಸಬ್ಮರಿನ್ಗಳಿಗೆ ಅಳವಡಿಸಿ ಅದನ್ನ ಪಾಕಿಸ್ತಾನದ ಜಲಗಡಿಯವರೆಗೆ ತಗೊಂಡು ಹೋಗಿ ಅಲ್ಲಿಂದ ಉಡಾಯಿಸಿದ್ದೇ ಆದ್ರೆ ಟರ್ಕಿ ಕೂಡ ನಮ್ಮ ಮಿಸೈಲ್ನ ವ್ಯಾಪ್ತಿಗೆ ಬಂದುಬಿಡುತ್ತೆ. ಇನ್ನು ಈ ಸಬ್ಮರಿನ್ಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ ಅಲ್ವಾ? ನೀರಿನ ಆಳದಲ್ಲಿ ಹೋಗಿ ಶತ್ರುಗಳ ವಿರುದ್ಧ ದಾಳಿ ಮಾಡುವ ಸಾಮರ್ಥ್ಯವನ್ನು ಇವು ಹೊಂದಿರುತ್ತವೆ. ಇನ್ನು ಈ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರಿನ್ಗಳಿವೆಯಲ್ಲ, ಅವು ನಾರ್ಮಲ್ ಡೀಸೆಲ್ ಸಬ್ಮರಿನ್ಗಳಿಗಿಂತ ಭಿನ್ನವಾಗಿದ್ದು ತಿಂಗಳಾನುಗಟ್ಟಲೆ ನೀರಿನ ಆಳದಲ್ಲಿ ಉಳಿಯುವ ಸಾಮರ್ಥ್ಯವನ್ನು ಇವು ಹೊಂದಿವೆ. ಹೀಗಾಗಿನೇ ಈ ಸಬ್ಮರಿನ್ಗಳ ಸಹಾಯದಿಂದ ನಮ್ಮ ಮಿಸೈಲ್ ಅನ್ನ ಯಾವುದೇ ಶತ್ರು ದೇಶದ ಮೇಲೆ ಸುಲಭವಾಗಿ ಉಡಾಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಮಿಸೈಲ್ ಇಲ್ಲಿವರೆಗೆ ಸಾಕಷ್ಟು ಬಾರಿ ಪರೀಕ್ಷೆಗೆ ಒಳಗಾಗಿದೆ. ವಿಶಾಖಪಟ್ಟಣಂ ಬಳಿ ನಡೆದ ಪರೀಕ್ಷೆಗಳಲ್ಲಿ 1 ಬಾರಿ ಹೊರತುಪಡಿಸಿದರೆ ಉಳಿದೆಲ್ಲ ಬಾರಿಯೂ
ಮಿಸೈಲ್ ತನ್ನ ಶಕ್ತಿಯನ್ನು ಪ್ರದರ್ಶಿಸಿದೆ. 2010 ಜನವರಿ 15ರಂದು ಇದರ ಮೊದಲ ಪರೀಕ್ಷೆ ನಡೆಯಿತು. ಆ ಬಳಿಕ 2014, 16ರಂದು ಮತ್ತೆ ಯಶಸ್ವಿಯಾಗಿ 2 ಪರೀಕ್ಷೆಗಳನ್ನು ಇದು ಮುಗಿಸಿಕೊಳ್ತು. ಇನ್ನು 2017ರ ಡಿಸೆಂಬರ್ 17ನೇ ತಾರೀಕು ನ್ಯೂಕ್ಲಿಯರ್ ಸಬ್ಮರಿನ್ INS ಅರಿಹಂತ್ ಮೂಲಕ ಇದನ್ನು ಪರೀಕ್ಷೆ ಮಾಡಲಾಯಿತು. ಆದರೆ ಆ ಪರೀಕ್ಷೆಯಲ್ಲಿ ಈ ಮಿಸೈಲ್ ಸ್ವಲ್ಪ ತಾಂತ್ರಿಕ ದೋಷಗಳ ಕಾರಣದಿಂದ ಯಶಸ್ಸನ್ನು ಪಡ್ಕೊಳ್ಳಿಲ್ಲ. ಆ ನಂತರದಲ್ಲಿ 2020ರ ಜನವರಿ 19ರಂದು 5ನೇ ಪರೀಕ್ಷೆ ಮಾಡಲಾಯಿತು. ಆ ಪರೀಕ್ಷೆಯಲ್ಲಿ K4 3,500 ಕಿಲೋಮೀಟರ್ಗಳಷ್ಟು ರೇಂಜ್ನ ಟಾರ್ಗೆಟ್ ಅನ್ನು ಹೊಡೆದು ಹಾಕಿತು. ಹಾಗೇನೆ ಈಗ INS ಅರಿಘಾತ್ನ ಮೂಲಕ ವಿಶಾಖಪಟ್ಟಣಮಲ್ಲೇ ಪರೀಕ್ಷೆ ಮಾಡಲಾಗಿದೆ. ಆ ಪರೀಕ್ಷೆಯಲ್ಲಿ ಕೂಡ ಕ್ಷಿಪಣಿ ನಿಗದಿತ ಗುರಿಯನ್ನು ತಲುಪಿದ್ದು ಈ ಮಿಸೈಲ್ ಭಾರತದ ನೌಕಾಪಡೆಗೆ ಹಾಗೂ ಭಾರತದ ರಕ್ಷಣೆಗೆ ದೊಡ್ಡ ಕೊಡುಗೆಯನ್ನು ಕೊಡಲಿದೆ. ಇಲ್ಲಿ ಭಾರತ ಕ್ಷಿಪಣಿ ಪರೀಕ್ಷೆಯನ್ನು ನಡೆಸಲಿದೆ ಅನ್ನೋದು ಹಿಂದೂ ಮಹಾಸಾಗರದಲ್ಲಿನ ಎಲ್ಲ ದೇಶಗಳಿಗೂ ಗೊತ್ತಿತ್ತು. ಯಾಕೆಂದ್ರೆ ಈ ಮಿಸೈಲ್ ಟೆಸ್ಟ್ ನಡೆಯುವಾಗ ಬೇರೆ ಯಾವುದೇ ದೇಶದ ವಿಮಾನಗಳು, ಹಡಗುಗಳು ಆ ಮಾರ್ಗದಲ್ಲಿ ಬರಬಾರದು ಅನ್ನೋ ಕಾರಣಕ್ಕೆ ಭಾರತ ಇಲ್ಲಿ ಎಲ್ಲ ದೇಶಗಳಿಗೂ ಮಾಹಿತಿಯನ್ನು ಕೊಟ್ಟಿತ್ತು. ಈಗ ಈ ಪರೀಕ್ಷೆ ಸುಗಮವಾಗಿ ಮುಗಿದಿದ್ದು K4 ತನ್ನ ಸಾಮರ್ಥ್ಯವನ್ನ ಮತ್ತೆ ಪ್ರೂವ್ ಮಾಡಿದೆ. ಇನ್ನು ಇಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಲಾಂಚರ್ ಸಬ್ಮರಿನ್ಗಳ ಬಗ್ಗೆ ಹೇಳದೇ ಇದ್ರೆ ಅದು ತಪ್ಪಾಗುತ್ತೆ. ಗೆಳೆಯರೆ, ಭಾರತದಲ್ಲಿನ ಅಣು ಇಂಧನ ಚಾಲಿತ INS ಅರಿಹಂತ್ ಹಾಗೂ INS ಅರಿಘಾತಗಳಿವೆ. ಮುಂದಿನ ಜನವರಿಯಲ್ಲಿ INS ಅರಿದಮನ್ ಭಾರತೀಯ ನೌಕಾಪಡೆಯನ್ನು ಪ್ರವೇಶ ಮಾಡುತ್ತೆ. ಸೊ ಸದ್ಯಕ್ಕೆ ಈ ಮಿಸೈಲ್ ಭಾರತಕ್ಕೆ ವರ ಆಗ್ತಾ ಇದ್ದು ನೌಕಾಪಡೆಗೆ ಹೆಚ್ಚಿನ ಶಕ್ತಿಯನ್ನು ತುಂಬುವುದರ ಜೊತೆಗೆ ನಮ್ಮ ನೌಕಾಪಡೆಯನ್ನ ಅಣುಶಕ್ತಗೊಳಿಸುವ ಕೆಲಸವನ್ನು ಕೂಡ ಈ ಮಿಸೈಲ್ ಮಾಡ್ತಾ ಇದೆ. ಇನ್ನು ಅರಿಘಾತ್ ಸಬ್ಮರಿನ್ ಇದು ಅರಿಹಂತ್ ಕ್ಲಾಸ್ನ ಸಬ್ಮರಿನ್ ನೌಕೆಯಾಗಿದ್ದು ಇದರಿಂದ 4 ವರ್ಟಿಕಲ್ ಮಿಸೈಲ್ಗಳನ್ನ ಫೈರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಸಬ್ಮರಿನ್ಗಳು ಭಾರತದ ಕರಾವಳಿಯನ್ನ ಕಾಯೋದ್ರಲ್ಲಿ ದೊಡ್ಡ ಕೊಡುಗೆಯನ್ನು ಕೊಡುತ್ತವೆ. ಗೆಳೆಯರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತ ಬಹುದೊಡ್ಡ ಕರಾವಳಿಯನ್ನ ಹೊಂದಿದೆ. ಪಶ್ಚಿಮ ಬಂಗಾಳದಿಂದ ಗುಜರಾತ್ ವರೆಗೆ ಈ ಕರಾವಳಿ ಹಾಗೂ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪಗಳ ಜಲಗಡಿಗಳನ್ನ ರಕ್ಷಿಸುವ ಹೊಣೆ ಭಾರತದ ನೌಕಾಪಡೆ ಮೇಲಿದೆ. ಹೀಗಾಗಿನೇ ಭಾರತೀಯ ನೌಕಾಪಡೆ ತನಗೆ ಅಗತ್ಯ ಇರುವ ಸಬ್ಮರಿನ್ಗಳನ್ನ, ಪ್ಯಾಟ್ರೋಲಿಂಗ್ ವೆಸಲ್ಗಳನ್ನು ಆದಷ್ಟು ಶೀಘ್ರವಾಗಿ ಕೊಡಿ ಅಂತ ಕೇಂದ್ರ ಸರ್ಕಾರದ ಮುಂದೆ ಬೇಡಿಕೆಯನ್ನಿಟ್ಟಿದೆ. ಇಲ್ಲಿ ಭಾರತದ ಮುಖ್ಯ ಭೂಮಿ ಒಟ್ಟು 5,422 ಕಿಲೋಮೀಟರ್ಗಳಷ್ಟು ಕರಾವಳಿಯನ್ನು ಹೊಂದಿದ್ರೆ ಇನ್ನು 2,094 ಕಿಲೋಮೀಟರ್ನಷ್ಟು ಕರಾವಳಿಯನ್ನ ನಮ್ಮ ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ ಮುಂತಾದ ದ್ವೀಪಗಳು ಹೊಂದಿವೆ. ಸೊ ಇಷ್ಟೊಂದು ದೊಡ್ಡ ಕರಾವಳಿಯನ್ನು ಹೊಂದಿರುವಾಗ ಅಲ್ಲಿ ಸಿಗೋ ಸಮುದ್ರದ ವ್ಯಾಪ್ತಿ ಕೂಡ ಅಪಾರವಾಗಿರುತ್ತೆ. ಅಂತಾರಾಷ್ಟ್ರೀಯ ಒಪ್ಪಂದದ ಪ್ರಕಾರ ಯಾವುದೇ ಭೂಭಾಗದಿಂದ 200 ಕಿಲೋಮೀಟರ್ ಒಳಗಿನ ಜಲಗಡಿಯನ್ನ ಆ ದೇಶದ್ದು ಅಂತ ಹೇಳ್ತಾರೆ. ಕೆಲವೊಮ್ಮೆ ಅಕ್ಕಪಕ್ಕದಲ್ಲಿ ದೇಶಗಳಿದ್ರೆ ಆ ಜಲಗಡಿಗಾಗಿ ಕಿತ್ತಾಡೋದು ಉಂಟು. ಸೊ ಇಲ್ಲಿ ಭಾರತಕ್ಕೆ ಅಗಾಧವಾದ ಸಮುದ್ರ ಇದ್ದು ಅದನ್ನು ನಿಯಂತ್ರಿಸೋದೇ ನಮ್ಮ ನೌಕಾಪಡೆಗೊಂದು ದೊಡ್ಡ ಟಾಸ್ಕ್ ಅನಿಸುತ್ತೆ. ಇಲ್ಲಿ ಚೈನಾ ಈಗಾಗಲೇ ಭಾರತದ ಸುತ್ತ ನೌಕಾ ನೆಲೆಗಳನ್ನು ನಿರ್ಮಾಣ ಮಾಡಿಕೊಂಡಿದೆ. ಬಾಂಗ್ಲಾದೇಶ, ಮ್ಯಾನ್ಮಾರ್, ಶ್ರೀಲಂಕಾ, ಪಾಕಿಸ್ತಾನ, ಜಿಬೂಟಿ ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ನೌಕಾ ನೆಲೆಗಳನ್ನು ಚೈನಾ ಹೊಂದಿದ್ದು ಚೈನಾದ ಈ ಆಧಿಪತ್ಯವನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಭಾರತದಲ್ಲಿ ಈ ರೀತಿಯ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರಿನ್ಗಳು ಹಾಗೂ ಅವುಗಳಿಂದ ಉಡಾಯಿಸಬಹುದಾದ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಅಗತ್ಯ ತುಂಬಾನೇ ಇರುತ್ತೆ. ಈ ಮಿಸೈಲ್ ಭಾರತದ ರಕ್ಷಣೆಗೆ ಒಂದಷ್ಟು ಸಹಾಯಕಾರಿ ಆಗತ್ತೆ ಅನ್ನೋದಂತೂ ಸುಳ್ಳಲ್ಲ. ಇನ್ನು ಸಬ್ಮರಿನ್ಗಳು ಹೆಚ್ಚಿದ್ರೆ ಚೈನಾದ ಕಳ್ಳಕಿವಿ ಹಾಗೂ ಕಣ್ಣನ್ನ ತಡೆಯೋದಿಕ್ಕೂ ಸಾಧ್ಯ ಆಗುತ್ತೆ. ಚೈನಾದ ಹಡಗುಗಳ ಮೂವ್ಮೆಂಟ್ ಅನ್ನ ಭಾರತ ನಿಯಂತ್ರಿಸಿ ಬಿಟ್ರೆ ಚೈನಾ ಅರ್ಧ ಮೆತ್ತಗಾದಂತೆ. ಹೀಗಾಗಿ ಭಾರತಕ್ಕೆ ಸ್ಟೆಲ್ತ್ ಹಾಗೂ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರಿನ್ಗಳ ಅಗತ್ಯ ತುಂಬಾನೇ ಇರುತ್ತೆ. ಈಗ ಆ ಅಗತ್ಯವನ್ನ ಪೂರೈಸುವ ನಿಟ್ಟಲ್ಲಿ ಕಲಾಂ 4 ಕ್ಷಿಪಣಿಗಳು 2025ರ ಹೊತ್ತಿಗೆ ಭಾರತದ ನೌಕಾಪಡೆಯನ್ನ ಸೇರತ್ವೆ. ಇನ್ನು ಚೈನಾದಲ್ಲಿ ಇಂಥ ಮಿಸೈಲ್ಗಳಿಲ್ವಾ? ಖಂಡಿತ ಚೈನಾ ಕೂಡ ಇಂಥ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹೊಂದಿದೆ. ಅಲ್ಲಿ ಜುಲಾಂಗ್ ಸಿರಿಸ್ನ ಇಂಟರ್ಮೀಡಿಯೇಟ್ ರೇಂಜ್ ಸಬ್ಮರಿನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಇದೆ. ಅದರಲ್ಲಿ JL ಅನ್ನೋದು 2,500 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದ್ರೆ JL2 8,000 ಕಿಲೋಮೀಟರ್, JL3 12,000 ಕಿಲೋಮೀಟರ್ಗಳಷ್ಟು ರೇಂಜ್ ಅನ್ನು ಹೊಂದಿದೆ. ಇನ್ನು ಭಾರತ ಕೂಡ ಇಲ್ಲಿ K5 ಅನ್ನೋ 5,000 ಕಿಲೋಮೀಟರ್ ರೇಂಜಿನ ಕ್ಷಿಪಣಿಯನ್ನ ಪರೀಕ್ಷೆ ಮಾಡ್ತಾ ಇದೆ. ಹಾಗೇನೆ K6
12,000 ಕಿಲೋಮೀಟರ್ ರೇಂಜನ್ನು ಹೊಂದಿರುವ ಕ್ಷಿಪಣಿ. ಅದರ ತಯಾರಿ ಕೂಡ ನಡೆದಿದ್ದು ಸದ್ಯದಲ್ಲೇ ಅದು ಕೂಡ ಪರೀಕ್ಷೆಗೆ ಒಳಪಡುತ್ತೆ. K6 ಯಶಸ್ವಿ ಆಗಿಬಿಟ್ರೆ ನಾವು ಇಂಟರ್ಮೀಡಿಯೇಟ್ ರೇಂಜ್ ಸಬ್ಮರಿನ್ ಲಾಂಚ್ಡ್ ಬಾಲಿಸ್ಟಿಕ್ ಮಿಸೈಲ್ಗಳಲ್ಲಿ ಚೈನಾದ ಶಕ್ತಿಯನ್ನ ಸರಿಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಇದು ಗೆಳೆಯರೆ ಭಾರತ ಪರೀಕ್ಷೆ ಮಾಡಿ ಅದರಲ್ಲಿ ಯಶಸ್ವಿಯನ್ನ ಪಡ್ಕೊಂಡಿರುವ K4 ಮಿಸೈಲ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.